ನಮಸ್ಕಾರ ಎಲ್ಲರಿಗೂ. ಚೇತನ್ ಮಾತಾಡ್ತಾ ಇದ್ದೀನಿ. ಸ್ಟಾರ್ ಬರ್ತಾ ಇದ್ದೀನಿ. ಮಧ್ಯಾಹ್ನದಿಂದ ಬೆಳವಣಿಗೆಗಳನ್ನ ನೋಡಿದ್ರ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನಾವು ಏನು ಹೊರರಾಜ್ಯದಿಂದ ಅಂತ ಬಂದಂಥ ಗೂಂಡಾ ಮಹಿಳೆ ಅವಳ ಮೇಲೆ FIR ಆಗಿದೆ. ಹಾಗೆ ಏನು ನಾಳೆ ಅಥವಾ ನಾಡಿದ್ದು ನಾಳೆ ಭಾನುವಾರದಿಂದ ನಾಡಿದ್ದು ಮಾನವ ಹಕ್ಕುಗಳ ಆಯೋಗಕ್ಕೂ ಸಹ ದೂರನ್ನ ನೀಡಲಾಗುತ್ತೆ. ಇವಳು ಏನು ಹಲ್ಲೆ ಮಾಡಿದ್ದಾಳೆ ಇವಳು ಕರ್ನಾಟಕದಿಂದ ಹೋಗಬೇಕು. ಕರ್ನಾಟಕ ರಾಜ್ಯದಿಂದ ಹೊರಗಡೆ ಹೋಗೋವರೆಗೂ ನಮ್ಮ ಹೋರಾಟ ನಿಲ್ಲಿಸಲ್ಲ. ಏನು ಲೊಕೇಶನ್ ಅವ್ರಿಗೆ ಅನ್ಯಾಯ ಆಗಿದೆ ಆ ವಿಚಾರವಾಗಿ ಬಂದು ಸಹಕರಿಸಿದಂಥ ಎಲ್ಲ ಸಂಘಟನೆಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಲೂ ಸಹ ಸುಮಾರು ಜನ ತನಗೂ ಸಹ ಬೆಂಬಲ ಸೂಚಿಸಿದ್ದೀರಾ. ಹಾಗೆ ಎಲ್ಲ ಅಧ್ಯಕ್ಷಗಳು ಸಹ ವಿಡಿಯೋ ಮುಖಾಂತರ ಚಾಲಕರಿಗೊಂದು ಭರವಸೆ ಮೂಡಿಸಿದ್ದೀರಾ. ನಿಮ್ಮೆಲ್ಲರಿಗೂ ಸಹ ಧನ್ಯವಾದ. ಹಾಗೆ ಏನಿವತ್ತು ಬೆಳ್ಳಂಡೂರು ಪೊಲೀಸ್ ಸ್ಟೇಷನ್ ಹತ್ರ ಬಂದಂಥ ಎಲ್ಲ ನಮ್ಮ ಚಾಲಕ ಸಂಘಟನೆಗಳ ಅಧ್ಯಕ್ಷಗಳಿಗೆ ಹಾಗೆ ಮುಖ್ಯವಾಗಿ ಎಲ್ಲ ನಮ್ಮ ಚಾಲಕ ಸಂಘಟನೆಗಳ ಚಾಲಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂದರೆ ಖಂಡಿತವಾಗಿ ಕನ್ನಡ ಅಂದಾಗ ಕನ್ನಡ ಪರ ಸಂಘಟನೆಗಳೇ ಬಂದು ನಿಲ್ಲಬೇಕು ಅನ್ನೋದನ್ನು ಬಿಟ್ಟು ಚಾಲಕರ ಪರ ಸಂಘಟನೆಗಳು ಸಹ ಕನ್ನಡಕ್ಕೋಸ್ಕರ ಕನ್ನಡಕ್ಕಾಗೇ ಇದ್ದಾವೆ ಅನ್ನೋದನ್ನು ತಾವೆಲ್ಲರೂ ಸಹ ತಿಳಿಸ್ಕೊಟ್ಟಿದ್ದೀರಾ. ಏನು ಈ FIR ಆಗಿದೆ ಈ FIR ಮುಖೇನ ಖಂಡಿತವಾಗಿ ಗೃಹ ಸಚಿವರಿಗೂ ಸಹ ಮನವಿ ಮಾಡ್ತೀರಿ. ಏನು ಹಲ್ಲೆ ಮಾಡಿದಾಳೆ ಅವಳನ್ನ ಬಿಡೋದಿಲ್ಲ. ಯಾಕೆಂದರೆ ಅವಳ ಅಡ್ರೆಸ್ಸು ಸಹ ಸಿಕ್ಕಿಲ್ಲ. ಮರ್ಯಾದೆ ನಾನು ಖಂಡಿತವಾಗಿ ಹೆಣ್ಮಕ್ಳು ಮರ್ಯಾದೆ ಕೊಡಬೇಕಾದ್ರೆ ಇವಳು ಮಾಡಿರೋಂಥ ಕೆಲಸ ನೋಡಿದ್ರೆ ಎಂಥ ಗಂಡಸರಾದರೂ ಮೈ ರೋಮ ಎಲ್ಲ ನಿಂತ್ಕೊಂಡ್ಬಿಡುತ್ತೆ. ನಮಸ್ಕಾರ ಸ್ನೇಹಿತರೆ. ಈಗೇನು ತಾವೆಲ್ಲ ನೋಡಿರಬೇಕು, ಒಂದು 10 ನಿಮಿಷದಿಂದ ಒಂದು ವಿಡಿಯೋ ಪೋಸ್ಟ್ ಮಾಡಿದೆ. ಇದೇ ಡ್ರೈವರ್ಗೆ ಆ ಲೇಡೀಸ್ ಹಲ್ಲೆ ಮಾಡಿರೋ ಅಂಥದ್ದು. ಏನಕ್ಕೆ ಈ ಲೈವ್ ಮಾಡ್ತಾ ಇರೋ ವಿಚಾರ ಅಂದರೆ ಈಗ ನೋಡಿ ಡ್ರೈವರ್ ಇಲ್ಲಿ ಬಂದು ನಿಂತಿದ್ದಾನೆ, ಚಪ್ಪಲಿ ಹೊಡೆದಿರೋ ಅಂತ ಅವಳು ಚಪ್ಪರ್ ಮುಂಡೆ ಇಲ್ಲಿ ಬಂದಿಲ್ಲ. ಪೊಲೀಸರು ಕೇಳಿದ್ರೆ ಇನ್ನೂ ಬರಬೇಕು ನೋಡೋಣ ಅಂತ ಹೇಳ್ತಾರೆ. ಯಾಕೆಂದರೆ ಇವತ್ತು ಎಲ್ಲಿಂದ ನಾವು ಹೊರ ರಾಜ್ಯದಿಂದ ಬಂದಂಥವ್ರು ಇಲ್ಲಿ ದುಡ್ಕೊಂಡು ತಿನ್ನಕ್ಕೆ ಹೋಗ್ತಾ ಇಲ್ಲ. ಅವ್ರ ರಾಜ್ಯದಲ್ಲಿ ಇಲ್ಲಿ ಬಂದ್ಬಿಟ್ಟು ಡ್ರೈವರ್ಗಳ ಮೇಲೆ ಚಪ್ಪಲಿ ಹಲ್ಲೆ ಮಾಡ್ತಾರೆ ಅಂದರೆ ಎಲ್ಲೂ ಬಂದೈತೆ ಕರ್ನಾಟಕ? ಕನ್ನಡ ಎಲ್ಲೂ ಬಂದೈತೆ? ಕನ್ನಡದ ಅಸ್ತಿತ್ವ ಎಲ್ಲೂ ಬಂದೈತೆ? ಏನು ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಇವತ್ತು ರೋಡಲ್ಲಿ ಹೊಡೆದಿರೋ ಅಂಥವ್ರು ನಾಳೆ ಮನೆಗೆ ನುಗ್ಗಿ ಹೊಡ್ತಾರೆ ಒಬ್ಬೊಬ್ಬರ ಕನ್ನಡಿಗರು. ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಇವ್ರು ಗಾಡಿ ಟಚ್ಚೂ ಮಾಡಿಲ್ಲ. ಇವ್ರು ಹೇಳ್ತಾನೆ ಇದ್ದಾರೆ ಅಲ್ಲೆಲ್ಲ CCTV ಚೆಕ್ ಮಾಡಿಸಿ ಅಂತ. ಅವಳು ಹೆಂಗೆ ಹೊಡೆದಿದ್ದಾಳೆ ಅಂದರೆ ಆ ವಿಡಿಯೋ ನೋಡಿದ್ರೆ ನಮಗೆ ಬೇಜಾರಾಗ್ಬಿಡುತ್ತೆ. ಯಾಕೆಂದರೆ ಈ ಅಪ್ಪ ಸುಮ್ಮನೆ ಇರ್ಬೋದು, ಅದೇ ಜಾಗದಲ್ಲಿ ಬೇರೆ ಯಾರು ಇದ್ರೆ ಖಂಡಿತ ಸುಮ್ಮನೆ ಇರ್ತಿಲ್ಲ. ಇವಳು ಲೇಡೀಸ್ ಅನ್ನೋದಕ್ಕೋ ಏನಕ್ಕೋ ಬೆಲೆ ಕೊಟ್ಟಿರ್ಬೋದು. ಖಂಡಿತವಾಗಿ ಇದನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವಳು ಇಲ್ಲಿ ಬರಲೇಬೇಕು. ಕರ್ನಾಟಕದಿಂದ ಅವಳು ಗಡಿಪಾರ ಆಗಬೇಕು. ಅಲ್ಲಿ ಗಂಟ ಬಿಡಲ್ಲ. ಏನೋ ಬಂದಿದ್ದೀರಿ ನೋಡೋಣ ಏನಾಗುತ್ತೆ ಅಂತ. ಎಲ್ಲರೂ ದಯವಿಟ್ಟು ಚಾಲಕರು ಇದ್ದೀರಾ ಬೆಳ್ಳಂಡೂರು ಪೊಲೀಸ್ ಸ್ಟೇಷನ್ ಹತ್ರ ಬರೋಂಥ ಕೆಲಸ ಮಾಡಿ. ಅಲ್ಲೇನಾಯ್ತು ಅನ್ನೋದನ್ನ ಡ್ರೈವರ್ ತಿಳಿಸ್ಕೊಡ್ತಾರೆ. ನಿಮ್ಮ ಹೆಸರು ಹೇಳ್ಬಿಟ್ಟು ಹೇಳಿ. ಲೋಕೇಶ್ ಅಂತ. ಅದು ಏನಿಲ್ಲ ಅಣ್ಣ, ನಾನು ರೈಟಲ್ಲಿ ಹೋಗ್ತಿದ್ದೆ, ಲೆಫ್ಟಲ್ಲಿ ಅವ್ರು ಹೋಗ್ತಿದ್ರು. ಗಾಡಿ ಏನು ಟಚ್ ಆಗಿದ್ದಿಲ್ಲ, ಪಕ್ಕದಲ್ಲೇ ಹೋಗ್ತಾ ಇತ್ತು. ಪಕ್ಕದಲ್ಲಿ ಹೋದೆ, ಅದು ನಿಜ. ಗಾಡಿ ಬಟ್ಟೆಗೂ ಕೂಡ ಟಚ್ ಆಗಿಲ್ಲ. ಸುಮ್ಮನೆ ಏಕೆ ಕಿರಿಚ್ಕೊಂಡ್ಲು ಅಂದ್ಬಿಟ್ಟು ನಾನು ಗಾಡಿ ನಿಲ್ಲಿಸಿದೆ. ನಿಲ್ಸಿದ ತಕ್ಷಣ ಬಂದು ನೋಡೋದು ಹೋದ್ಲು. ಏನಕ್ಕೆ ಬೈತಿದೆ ಅಂತ ಕೇಳೋದು. ಚಪ್ಪಲಿ ಹೊಡಿತೀನಿ ಅಂದ್ರೆ ಏನು ಹೊಡಿತೀಯ ಅಂದೆ. ಅಷ್ಟೊತ್ತಿಗೆ ಚಪ್ಪಲಿ ಹೊಡೋದು. ಆಮೇಲೆ ಇವನು ಫ್ರೆಂಡು ವಿಡಿಯೋ ಮಾಡ್ಕೊ ಅಂದ. ಆಮೇಲೆ ವಿಡಿಯೋ ಮಾಡ್ತೀನಿ ನೋಡಿ. ಯಾಕೆ ಅಂದರೆ ಇವತ್ತು ಲೇಡೀಸ್ಗಳ ಮೇಲೆ ಏನೇ ಮಾಡಿದ್ರು ಏನೋ ನಾವು ವಿಡಿಯೋ ಮಾಡಿಲ್ಲ ಅಥವಾ ಸಾಕ್ಷಿ ಪುರಾವೆ ಇಲ್ಲ ಅಂದರೆ ಇವ್ರನ್ನ ಇಷ್ಟೊತ್ತು ಒಳಗೆ ಕೂರಿಸ್ಬಿಟ್ಟಿರೋರು. ಏನು ಹೇಳಿ, ಡ್ರೈವರ್ ಏನೋ ಮಾಡಿದ್ರು. ಇವತ್ತು ಆಟೋದವರು 10 ರೂಪಾಯಿ 20 ರೂಪಾಯಿ ಕೇಳಿದ್ರು ಟ್ವಿಟ್ ಮಾಡ್ತಾರೆ. ಡ್ರೈವರ್ 10 ರೂಪಾಯಿ 20 ರೂಪಾಯಿ ಕೇಳಿದೆ. ಇವತ್ತು ರೋಡಲ್ಲಿ ಹೊಡೆದವ್ರೆ. ಅವ್ರ ಮರ್ಯಾದೆ ಏನಾಗಬೇಕು? ಅವ್ರ ಮನೆಯಿಂದ ನಾನು ತಂದಾಗ್ತಾಳೆ ಅವಳು. ಖಂಡಿತವಾಗಿ ಅವಳನ್ನ ಬೆಂಗಳೂರು ಬಿಟ್ಟು ಓಡಿಸೋ ಅಂತ ಕೆಲಸ ಮಾಡಬೇಕು. ಅವ್ಳ ಮೇಲೆ FIR ಆಗಬೇಕು. ಯಾವುದೇ ಕಾರಣಕ್ಕೂ ಅವಳ ಮೇಲೆ FIR ಆಗಿ ಅವಳನ್ನ ಇಲ್ಲಿ ಕರ್ಸಗಂಟು ಸಹ ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ. ಇನ್ನು ಸುಮಾರು ಜನ ಬರ್ತಾ ಇದ್ದಾರೆ. ಬರ ಅಂಥವ್ರು ನೋಡಿ ಬೆಳ್ಳಂಡೂರು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲೇ ನಿಂತಿದ್ರಿ. ಬರ ಅಂಥವ್ರು ಆದಷ್ಟು ಬೇಗ ಬರ ಅಂತ ಕೆಲಸ ಮಾಡಿ. ನಮಸ್ಕಾರ ಎಲ್ಲರಿಗೂ. ಚೇತನ್ ಮಾತಾಡ್ತಾ ಇದ್ದೀನಿ. ಸ್ಟಾರ್ ಬರ್ತಾ ಇದ್ದೀನಿ. ಮಧ್ಯಾಹ್ನದಿಂದ ಬೆಳವಣಿಗೆಗಳನ್ನ ನೋಡಿದ್ರ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನಾವು ಏನು ಹೊರರಾಜ್ಯದಿಂದ ಅಂತ ಬಂದಂಥ ಗೂಂಡಾ ಮಹಿಳೆ ಅವಳ ಮೇಲೆ FIR ಆಗಿದೆ. ಹಾಗೆ ಏನು ನಾಳೆ ಅಥವಾ ನಾಡಿದ್ದು ನಾಳೆ ಭಾನುವಾರದಿಂದ ನಾಡಿದ್ದು ಮಾನವ ಹಕ್ಕುಗಳ ಆಯೋಗಕ್ಕೂ ಸಹ ದೂರನ್ನ ನೀಡಲಾಗುತ್ತೆ. ಇವಳು ಏನು ಹಲ್ಲೆ ಮಾಡಿದ್ದಾಳೆ ಇವಳು ಕರ್ನಾಟಕದಿಂದ ಹೋಗಬೇಕು. ಕರ್ನಾಟಕ ರಾಜ್ಯದಿಂದ ಹೊರಗಡೆ ಹೋಗೋವರೆಗೂ ನಮ್ಮ ಹೋರಾಟ ನಿಲ್ಲಿಸಲ್ಲ. ಏನು ಲೊಕೇಶನ್ ಅವ್ರಿಗೆ ಅನ್ಯಾಯ ಆಗಿದೆ ಆ ವಿಚಾರವಾಗಿ ಬಂದು ಸಹಕರಿಸಿದಂಥ ಎಲ್ಲ ಸಂಘಟನೆಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಲೂ ಸಹ ಸುಮಾರು ಜನ ತನಗೂ ಸಹ ಬೆಂಬಲ ಸೂಚಿಸಿದ್ದೀರಾ. ಹಾಗೆ ಎಲ್ಲ ಅಧ್ಯಕ್ಷಗಳು ಸಹ ವಿಡಿಯೋ ಮುಖಾಂತರ ಚಾಲಕರಿಗೊಂದು ಭರವಸೆ ಮೂಡಿಸಿದ್ದೀರಾ. ನಿಮ್ಮೆಲ್ಲರಿಗೂ ಸಹ ಧನ್ಯವಾದ. ಹಾಗೆ ಏನಿವತ್ತು ಬೆಳ್ಳಂಡೂರು ಪೊಲೀಸ್ ಸ್ಟೇಷನ್ ಹತ್ರ ಬಂದಂಥ ಎಲ್ಲ ನಮ್ಮ ಚಾಲಕ ಸಂಘಟನೆಗಳ ಅಧ್ಯಕ್ಷಗಳಿಗೆ ಹಾಗೆ ಮುಖ್ಯವಾಗಿ ಎಲ್ಲ ನಮ್ಮ ಚಾಲಕ ಸಂಘಟನೆಗಳ ಚಾಲಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂದರೆ ಖಂಡಿತವಾಗಿ ಕನ್ನಡ ಅಂದಾಗ ಕನ್ನಡ ಪರ ಸಂಘಟನೆಗಳೇ ಬಂದು ನಿಲ್ಲಬೇಕು ಅನ್ನೋದನ್ನು ಬಿಟ್ಟು ಚಾಲಕರ ಪರ ಸಂಘಟನೆಗಳು ಸಹ ಕನ್ನಡಕ್ಕೋಸ್ಕರ ಕನ್ನಡಕ್ಕಾಗೇ ಇದ್ದಾವೆ ಅನ್ನೋದನ್ನು ತಾವೆಲ್ಲರೂ ಸಹ ತಿಳಿಸ್ಕೊಟ್ಟಿದ್ದೀರಾ. ಏನು ಈ FIR ಆಗಿದೆ ಈ FIR ಮುಖೇನ ಖಂಡಿತವಾಗಿ ಗೃಹ ಸಚಿವರಿಗೂ ಸಹ ಮನವಿ ಮಾಡ್ತೀರಿ. ಏನು ಹಲ್ಲೆ ಮಾಡಿದಾಳೆ ಅವಳನ್ನ ಬಿಡೋದಿಲ್ಲ. ಯಾಕೆಂದರೆ ಅವಳ ಅಡ್ರೆಸ್ಸು ಸಹ ಸಿಕ್ಕಿಲ್ಲ. ಮರ್ಯಾದೆ ನಾನು ಖಂಡಿತವಾಗಿ ಹೆಣ್ಮಕ್ಳು ಮರ್ಯಾದೆ ಕೊಡಬೇಕಾದ್ರೆ ಇವಳು ಮಾಡಿರೋಂಥ ಕೆಲಸ ನೋಡಿದ್ರೆ ಎಂಥ ಗಂಡಸರಾದರೂ ಮೈ ರೋಮ ಎಲ್ಲ ನಿಂತ್ಕೊಂಡ್ಬಿಡುತ್ತೆ.
ನಮಸ್ಕಾರ ಸ್ನೇಹಿತರೆ, ಈಗೇನು ತಾವೆಲ್ಲ ನೋಡಿರಬೇಕು, ಒಂದು 10 ನಿಮಿಷದಿಂದ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ. ಇದೇ ಡ್ರೈವರ್ಗೆ ಆ ಲೇಡೀಸ್ ಅಲ್ಲೇ ಮಾಡಿರೋ ಅಂಥದ್ದು. ಏನಕ್ಕೆ ಈ ಲೈವ್ ಮಾಡ್ತಾರೋ ವಿಚಾರ ಅಂದರೆ, ಈಗ ನೋಡಿ ಡ್ರೈವರ್ ಇಲ್ಲಿ ಬಂದು ನಿಂತಿದ್ದಾನೆ, ಚಪ್ಪಲಿ ಹೊಡೆದಿರೋ ಅಂತ ಅವಳು ಚಪ್ಪರ್ ಮುಂಡೆ ಇಲ್ಲಿ ಬಂದಿಲ್ಲ. ಪೊಲೀಸವ್ರು ಕೇಳಿದ್ರೆ ಇನ್ನೂ ಬರಬೇಕು ನೋಡೋಣ ಅಂತ ಹೇಳ್ತಾರೆ. ಯಾಕೆಂದರೆ ಇವತ್ತು ಎಲ್ಲಿಂದ ನಾವು ಹೊರ ರಾಜ್ಯದಿಂದ ಬಂದಂಥವ್ರು ಇಲ್ಲಿ ದುಡ್ಕೊಂಡು ತಿನ್ನಕ್ಕೆ ಹೋಗ್ತಾ ಇಲ್ಲ. ಅವ್ರ ರಾಜ್ಯದಲ್ಲಿ ಇಲ್ಲಿ ಬಂದ್ಬಿಟ್ಟು ಡ್ರೈವರ್ಗಳ ಮೇಲೆ ಚಪ್ಪಲಿ ಅಲ್ಲೇ ಮಾಡ್ತಾರೆ ಅಂದರೆ ಎಲ್ಲೂ ಬಂದೈತೆ ಕರ್ನಾಟಕ? ಕನ್ನಡ ಎಲ್ಲೂ ಬಂದೈತೆ? ಕನ್ನಡದ ಅಸ್ತಿತ್ವ ಎಲ್ಲೂ ಬಂದೈತೆ? ಏನು ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಇವತ್ತು ರೋಡಲ್ಲಿ ಹೊಡೆದಿರೋ ಅಂಥವ್ರು ನಾಳೆ ಮನೆಗೆ ನುಗ್ಗಿ ಹೊಡ್ತಾರೆ ಒಬ್ಬೊಬ್ಬರ ಕನ್ನಡಿಗರು. ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಇವ್ರು ಗಾಡಿ ಟಚ್ಚು ಮಾಡಿಲ್ಲ. ಇವ್ರು ಹೇಳ್ತಾನೆ ಇದ್ದಾರೆ ಅಲ್ಲೆಲ್ಲ CCTV ಚೆಕ್ ಮಾಡಿಸಿ ಅಂತ. ಅವಳು ಹೆಂಗೆ ಹೊಡೆದಿದ್ದಾಳೆ ಅಂದರೆ ಆ ವಿಡಿಯೋ ನೋಡಿದ್ರೆ ನಮಗೆ ಬೇಜಾರಾಗ್ಬಿಡುತ್ತೆ. ಯಾಕೆಂದರೆ ಈ ಅಪ್ಪ ಸುಮ್ಮನೆ ಇರ್ಬೋದು, ಅದೇ ಜಾಗದಲ್ಲಿ ಬೇರೆ ಯಾರು ಇದ್ರೆ ಖಂಡಿತ ಸುಮ್ಮನೆ ಇರ್ತಿರಲಿಲ್ಲ. ಅವಳು ಲೇಡೀಸ್ ಅನ್ನೋದಕ್ಕೋ ಏನಕ್ಕೋ ಬೆಲೆ ಕೊಟ್ಟಿರ್ಬೋದು. ಖಂಡಿತವಾಗಿ ಇದನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವಳು ಇಲ್ಲಿ ಬರಲೇಬೇಕು. ಕರ್ನಾಟಕದಿಂದ ಅವಳು ಗಡೀಪಾರ ಆಗಬೇಕು. ಅಲ್ಲಿ ಗಂಟೆ ಬಿಡಲ್ಲ. ಏನೋ ಬಂದಿದ್ದೀರಿ ನೋಡೋಣ ಏನಾಗುತ್ತೆ ಅಂತ. ಎಲ್ಲರೂ ದಯವಿಟ್ಟು ಚಾಲಕರು ಇದ್ದೀರಾ ಬೆಳ್ಳಂಡೂರು ಪೊಲೀಸ್ ಸ್ಟೇಷನ್ ಹತ್ರ ಬರೋ ಅಂತ ಕೆಲಸ ಮಾಡಿ. ಅಲ್ಲೇನಾಯ್ತು ಅನ್ನೋದನ್ನ ಡ್ರೈವರ್ ತಿಳಿಸ್ಕೊಡ್ತಾರೆ. ನಿಮ್ಮ ಹೆಸರು ಹೇಳ್ಬಿಟ್ಟು ಹೇಳಿ. ಲೋಕೇಶ್ ಅಂತ. ಅದು ಏನಿಲ್ಲ ಅಣ್ಣ, ನಾನು ರೈಟಲ್ಲಿ ಹೋಗ್ತಿದ್ದೆ, ಲೆಫ್ಟಲ್ಲಿ ಅವ್ರು ಹೋಗ್ತಿದ್ರು. ಗಾಡಿ ಏನು ಟಚ್ ಆಗಿದ್ದಿಲ್ಲ, ಪಕ್ಕದಲ್ಲೇ ಹೋಗ್ತಾ ಇತ್ತು. ಪಕ್ಕದಲ್ಲಿ ಹೋದೆ, ಅದು ನಿಜ. ಗಾಡಿಯ ಬಟ್ಟೆಗೂ ಕೂಡ ಟಚ್ ಆಗಿಲ್ಲ. ಸುಮ್ಮನೆ ಏಕೆ ಕಿರಿಚ್ಕೊಂಡ್ಲಲ್ಲ ಅಂದ್ಬಿಟ್ಟು ನಾನು ಗಾಡಿ ನಿಲ್ಲಿಸಿದೆ. ನಿಲ್ಸಿದ ತಕ್ಷಣ ಬಂದು ನೋಡೋದು ಹೋದ್ಲು. ಏನಕ್ಕೆ ಬೈತಿದೆ ಅಂತ ಕೇಳೋದು. ಚಪ್ಪಲಿ ಹೊಡಿತೀನಿ ಅಂದ್ರೆ ಏನು ಹೊಡಿತೀಯ ಅಂದೆ. ಅಷ್ಟೊತ್ತಿಗೆ ಚಪ್ಪಲಿ ಹೊಡೋದು. ಆಮೇಲೆ ಇವನು ಫ್ರೆಂಡು ವಿಡಿಯೋ ಮಾಡ್ಕೊ ಅಂದ. ಆಮೇಲೆ ವಿಡಿಯೋ ಮಾಡ್ತೀನಿ ನೋಡಿ. ಯಾಕೆ ಅಂದರೆ ಇವತ್ತು ಲೇಡೀಸ್ಗಳ ಮೇಲೆ ಏನೇ ಮಾಡಿದ್ರು ಏನೋ ನಾವು ವಿಡಿಯೋ ಮಾಡಿಲ್ಲ ಅಥವಾ ಸಾಕ್ಷಿ ಪುರಾವೆ ಇಲ್ಲ ಅಂದರೆ ಇವ್ರನ್ನ ಇಷ್ಟೊತ್ತು ಒಳಗೆ ಕೂರಿಸ್ಬಿಟ್ಟಿರೋರು. ಏನು ಹೇಳಿ, ಡ್ರೈವರ್ ಏನೋ ಮಾಡಿದ್ರು. ಇವತ್ತು ಆಟೋದವರು 10 ರೂಪಾಯಿ 20 ರೂಪಾಯಿ ಕೇಳಿದ್ರು ಟ್ವಿಟ್ ಮಾಡ್ತಾರೆ. ಡ್ರೈವರ್ 10 ರೂಪಾಯಿ 20 ರೂಪಾಯಿ ಕೇಳಿದ್ರೆ ಇವತ್ತು ರೋಡಲ್ಲಿ ಹೊಡೆದವ್ರೆ. ಅವ್ರ ಮರ್ಯಾದೆ ಏನಾಗಬೇಕು? ಅವ್ರ ಮನೆಯಿಂದ ನಾನು ತಂದಾಗ್ತಾಳೆ ಅವಳು. ಖಂಡಿತವಾಗಿ ಅವಳನ್ನ ಬೆಂಗಳೂರು ಬಿಟ್ಟು ಓಡಿಸೋ ಅಂತ ಕೆಲಸ ಮಾಡಬೇಕು. ಅವಳ ಮೇಲೆ FIR ಆಗಬೇಕು. ಯಾವುದೇ ಕಾರಣಕ್ಕೂ ಅವಳ ಮೇಲೆ FIR ಆಗಿ ಅವಳನ್ನ ಇಲ್ಲಿ ಕರ್ಸೋ ಗಂಟನೂ ಸಹ ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ. ಇನ್ನು ಸುಮಾರು ಜನ ಬರ್ತಾ ಇದ್ದಾರೆ. ಬರ ಅಂಥವ್ರು ನೋಡಿ, ಬೆಳ್ಳಂಡೂರು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ನಿಂತಿದ್ರಿ. ಬರ ಅಂಥವ್ರು ಆದಷ್ಟು ಬೇಗ ಬರ ಅಂತ ಕೆಲಸ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.